ಬಿಡ 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 ಅಂದ್ರೆ ಯಾಕೆ ಹಂಗೆ ಹೇಳ್ಕೊಂಡ್ ಬಂದೆ? ಏನೋ ಅವ್ರೆಲ್ಲಾರ ಮುಂದೆ ಒಳ್ಳೆ ಗಂಡನ ತರ ಆಕ್ಟ್ ಮಾಡ್ತಾ ಇದೀನಿ ಅಂತ ನನ್ನ ಕಂಟ್ರೋಲ್ ಮಾಡಕ್ ನೋಡ್ತಿದ್ಯಾ? ಹಲೋ, ನಿನ್ನ ಕಂಟ್ರೋಲ್ ಮಾಡಿ ನನ್ನ ಅಮ್ಮೋರ್ ಗಂಡನಾಗ್ ಮಾಡ್ಕೊಳಕ್ಕೆ ನನ್ಗೇನ್ ಮನ್ಸಿಲ್ಲಪ್ಪ. ನೀನ್ ನೋಡೋದಕ್ಕೆ ಹೇಳ್ಕೊಂಡ್ ಬಂದಿದ್ದೀನಿ, ಬಾಯಿ ಮುಚ್ಕೊಂಡಿಲ್ಲ ಬಿದ್ದಿರು. ನೀನ್ ಹೇಳಿದ್ರೆ ನಾನು ಇದ್ ಬಿಡ್ಬೇಕಾ? ಅದೆಲ್ಲ ಆಗಲ್ವೇ, ಹೋಗ್ ಸುಮ್ನೆ ಬಾಗ್ಲು ತೆಗಿ. ಹೌದಾ? ಹೋಗ್ತೀನಿ. ಶಮಿತಾ ಬಂದಿದ್ದಾಳೆ, ಹೋಗ್ ಹೋಗ್ ಹೋಗು. ಏನ ಶಮಿತಾ ಬಂದಿದ್ದಾಳ? ನಿಜ ಹೇಳ್ತಾ ಇದ್ಯಾ? ಅವಳು ಯಾಕೆ ಬರ್ತಾಳೆ ಇಲ್ಲಿಗೆ? ಯಾಕೆ ಬಂದಿದ್ದಾಳೆ ಅಂತ ಹೋಗ್ ಕೇಳು. ಬೇಡ 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 ಬೇಡ, ನಾನು ಇಲ್ಲಿಗೂ ಹೋಗಲ್ಲ. ರೀ, ನೀವು ನನ್ನನ್ನು ಬಿಟ್ಟು ಎಲ್ಲ ಹೋಗ್ತೀರಾ? ಏನೇ ಮಾಡ್ತಿದ್ಯಾ? ಸಿಕ್ಕಿದ ಚಾನ್ಸು ಅಂತ ಮಿಸ್ಬಿಹೇವ್ ಮಾಡ್ತಿದ್ಯಾ? ಮಿಸ್ಸಸ್ ಬಿಹೇವ್ ಮಾಡ್ತಿದ್ದೀನಿ. ಪತ್ತೇದಾರಿ ಪಾಪಣ್ಣನ ನಂಬಿಸ್ಬೇಕಲ್ಲ. ಏನು ಪತ್ತೇದಾರಿ ಪಾಪಣ್ಣನ? ಅವನ್ ಯಾರೇ? ಸಿದ್ದು 0077 ರೂಮ್ ಸುತ್ತ ಗೂಢಚಾರಿಕೆ ಮಾಡ್ತಿದ್ದಾರೆ. ನಾವಿದ್ದು ಹೇಗಿದ್ದೀವಿ ಅಂತ ಅವರಿಗೆ ತೋರಿಸ್ಬೇಕಲ್ವಾ? ಏನ್ ತೋರಿಸ್ಬೇಕು? ಸಿನಿಮಾ. ಅಯ್ಯೋ ನೋಡಿ, ಜ್ಯೂಸ್ ಎಲ್ಲ ಚಲ್ಕೊಂಡ್ಬಿಟ್ಟಿದ್ದೀರಾ. ನೀವು ಮೊದಲೇ ಸ್ವೀಟು, ಅದರಲ್ಲೂ 1/4 kg ಸಕ್ಕರೆ ಹಾಕಿರೋ ಜ್ಯೂಸ್ನ ಚಲ್ಕೊಂಡ್ಬಿಟ್ಟಿದ್ದೀರಾ. ಇರುವೆ ಎಲ್ಲ ಮೆತ್ಕೊಳಲ್ವಾ? ಆದಿ, ಏನ್ ಮಾಡ್ತಿದ್ಯಾ? ನಿನ್ನ ಅಂದ ಚಂದಕ್ಕೆ 4 ಕೂದಲು ಅಡ್ಡ ಬಂದ್ರು ನಾನು ಸಹಿಸ್ಕೊಳ್ಳೋಣ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನೀನುಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡದು. ಹಲೋ ಮೇಡಮ್, ನೀನ್ ಸಿದ್ದು ಬಾಂಡ್ ಹೋಗಾಯ್ತು, ಇನ್ಯಾಕೆ ಮುಚ್ಚಿದ್ದೀರಾ? ಹಬ್ಬ, ಅಯ್ಯೋ ಮೋದಿಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷ ನಂಗೆ ಮತ್ತೆ ಬಂದ್ರು ಅನ್ಸುತ್ತೆ. ಇವ್ರಿಗೆ ಮಾಡ್ತೀನಿರು, ಇನ್ನೊಂದ್ಸಲ ನಮ್ಮ ತಂಟೆಗೆ ಬರ್ಬಾರ್ದು. ಏನ್ ಮಾಡ್ತಿದ್ಯಾ? ಶುರು ಮಾಡಿದ ಸಿನಿಮಾಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಮಗಳೇ. ಡ್ಯಾಡ್, ಇವರೆಲ್ಲ ಬಂದಿದ್ದಾರೆ ಅಂದಮೇಲೆ ಆದಿನೂ ಬಂದಿರ್ತಾನೆ ಅಲ್ವಾ? ಆದಿ ಎಲ್ಲಿ ಡ್ಯಾಡ್? ಐ ನೀಡ್ ಟು ಸಿ ಹಿಮ್. ಮಗಳೇ, ಮೊದಲು ನೀನು ಬಂದಿದ್ದ ವಿಷಯ ಹೇಳು. ಏನೋ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದೆ. ಡ್ಯಾಡ್, ಅದು ಅವತ್ತು ಕಾರ್ ಸುಟ್ಟೋಯ್ತಲ್ಲ. ಹೊಸ ಕಾರ್ ಇದೆಯಲ್ಲಮ್ಮ. ಅದಲ್ಲ ಡ್ಯಾಡ್. ಮತ್ತೇನು? ಪೊಲೀಸವರು ಕಾಲ್ ಮಾಡಿದ್ರು, ಕಾರ್ ಸುಟ್ಟೋಗಿರೋದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು,
ಸ್ಟೇಷನ್ಗೆ ಬನ್ನಿ ಅಂತ ಕರಿತಿದ್ದಾರೆ. ನನಗೆ ಈ ಸ್ಟ್ರೆಸ್ ಎಲ್ಲ ಬೇಡ ಡ್ಯಾಡ್. ಪ್ಲೀಸ್ ಮ್ಯಾನೇಜ್ ಮಾಡ್ತೀರಾ? ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಆರಾಮಾಗಿರು. ಥ್ಯಾಂಕ್ಸ್ ಡ್ಯಾಡ್. ನೀವು ಹೇಳಿದ್ಮೇಲೆ ಮುಗೀತು. ನಾನು ಹೊರಡ್ತೀನಿ. ಬಟ್ ನಾನು ಆ ದಿನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಸಂಜೀವ್ ಅವರೇ, ಯಾಕೆ ಹೀಗೆ ಆಡ್ತಾ ಇದ್ದೀರಿ? ನನಗೆ ಸರಿ ಅಂತ ತೋಚದ ಹಾಗೆ ನಾನು ಮಾಡಿದೆ. ಅದು ಬೇರೆಯವ್ರಿಗೆ ತಪ್ಪಾಗಿ ಕಾಣ್ಬೋದು, ಕಾಣಲಿ. ನೋಡಿ, ಗಂಡ ಹೆಂಡತಿ ಸಂಬಂಧನ ಬರೀ ಒಂದು ಕಾಂಪಿಟೇಟಿವ್ ಸ್ತರಕ್ಕೆ ಇಳಿಸೋದಲ್ಲ. ನನ್ನ ವರ್ತನೆಯಿಂದ ಏನಾಗ್ಬೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಜಯಂತ್ ಅವರೇ. ನೀವು ನನಗೆ ಪಾಠ ಮಾಡೋದೇನು ಬೇಕಾಗಿಲ್ಲ. ಸಂಜೀವ್ ಅವರೇ, ನಿಮ್ಗೆ ಅಮೃತ ಅವ್ರು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ. ಅಥವಾ ಮದುವೆ ಇಷ್ಟ ಇಲ್ದರೆ ಆದ್ರೂ ಹೆಂಡತಿನ ಉಳಿಸ್ಕೊಂಡು ಖುಷಿಯಾಗಿರೋದನ್ನ ನೋಡಿ. ಆದರೆ ನೀವು ಇವಾಗ ತಗೊಂಡಿರೋ ಡಿಸಿಷನ್ ಯಾವ ಹುಡುಗಿಗೂ ಇಷ್ಟ ಆಗಲ್ಲ. ಯಾರೋ ನನ್ನನ್ನು ಇಷ್ಟಪಡ್ತಾರೆ ಅಥವಾ ನಾನು ಯಾರನ್ನು ಒಪ್ಪಿಸ್ಬೇಕು ಅನ್ನೋ ಸ್ಥಿತಿಲಿ ನಾನಿಲ್ಲ. ನಮಗೆ ಗೊತ್ತಿದೆ, ನೀವಿಬ್ಬರು ಈಗ ಡಿವೋರ್ಸ್ ಹಂತಕ್ಕೆ ಬಂದಿದ್ದೀರಿ ಅಂತ ನಮಗೆ ಗೊತ್ತಿದೆ. ಆದರೆ ಈ ವಿಷಯ ನಿಮ್ಮ ಫ್ಯಾಮಿಲಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನೋಡಿ, ನೀವು ಬರೀ ಡಿವೋರ್ಸ್ ಅಪ್ಲಿಕೇಶನ್ನ ತೊಗೊಂಡಿದ್ದೀರಾ, ಇನ್ನೂ ಅಪ್ಲೈಯೇ ಮಾಡಿಲ್ಲ. ದಯವಿಟ್ಟು ಮಾಡಬೇಡಿ. ಅಮೃತ ಅವ್ರ ಜೊತೆ ಒಳ್ಳೆ ಜೀವನನ ಕಟ್ಕೊಳ್ಳಿ. ನಾನು ಇಲ್ಲಿವರೆಗೂ ಕಟ್ಟಿರೋದಷ್ಟೇ ನನ್ನ ಜೀವನ ಅಂತ ಅನ್ನಿಸ್ತಾ ಇದೆ. ಸಂಜೀವ್ ಇನ್ನೂ ಕಾಲ ಮಿಂಚಿಲ್ಲ. ಮತ್ತೆ ಒಂದ್ಸರಿ ಯೋಚನೆ ಮಾಡಿ. ನಾ ಹೇಳ ಅಣ್ಣ,